ಮೂಡ ಬಹುಕೋಟಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಆಯುಕ್ತರಾದ ದಿನೇಶ್ ಕುಮಾರ್ ಕಾರ್ಯದರ್ಶಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ಮೂಡ ಆಯುಕ್ತರನ್ನ ಕಾರ್ಯದರ್ಶಿಯನ್ನ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ನೂತನ ಆಯುಕ್ತರಾಗಿ ಎಎನ್ ರಘುನಂದನ್, ಮೂಡ ಕಾರ್ಯದರ್ಶಿಯಾಗಿ ಪ್ರಸನ್ನಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಮೂಡ ನಿನ್ನೆ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲೇನೆ ಸಂಚಲನವನ್ನೇ ಮೂಡಿಸಿತು ಅಂತ ಹೇಳ್ಬೋದು. ಅಲ್ಲಿ ಆದಂತಹ ಪ್ರಕರಣ ಆಗಿರ್ಬೋದು, ಅಲ್ಲಿ ಆದಂತಹ ಒಂದಷ್ಟು ಹಗರಣ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೇಳಿ ಬಂದಿದ್ದ ಭ್ರಷ್ಟಾಚಾರದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾದಂತಹ ಮೈಸೂರು ನಗರಾಭಿವೃದ್ಧಿಯಲ್ಲೂ ಕೂಡ ಅಂದರೆ ಈಗಾಗಲೇ ಕಾರ್ಯದರ್ಶಿಯಾಗಿ ಪ್ರಸನ್ನ ಅವರನ್ನ ನೇಮಿಸಿ ಸರ್ಕಾರ ಏನು ಆದೇಶವನ್ನ ಕೊಟ್ಟಿದೆ. 4 ಜನ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಬೈರತಿ ಸುರೇಶ್ 4 ಜನ ಅಧಿಕಾರಿಗಳನ್ನ ಮೂಡಾದಿಂದ ವರ್ಗಾವಣೆ ಮಾಡಿ ತನಿಖೆ ಮಾಡೋದಾಗಿ ಹೇಳಿದ್ರು. ಇನ್ನು ಈಗಾಗಲೇ ಹೊಸದಾಗಿ ಬಂದಂತಹ ಆಯುಕ್ತರು ಯಾವ ರೀತಿಯ ಕೆಲಸ ನಿರ್ವಹಿಸ್ತಾರೆ ಅನ್ನೋದು ನೋಡಿ. ಸೈಟುಗಳ ಹಂಚಿಕೆಯಲ್ಲಿ ಮೂಲ ಫಲಾನುಭವಿಗಳ ಹೆಸರಿನಲ್ಲಿ ಪ್ರಭಾವಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಂದರೆ ಕೆಲವು ಸೈಟನ್ನು ಯಾರು ಕಡಿಮೆಗೆ ಇದು ಮಾಡಿರ್ತಾರೋ ಸೊ ಅಂಥವರಿಗೆ ದೊಡ್ಡ ಸೈಟ್ಗಳನ್ನು ಕೊಟ್ಟಿದ್ದಾರೆ, 50-50 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಕೆಲವರು ಯಾರು ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೋ ಅದರ ಬದಲಾಗಿ ಬೇರೆಯವರಿಗೆ ನಿವೇಶನವನ್ನು ಕೊಡಲಾಗಿದೆ ಅನ್ನೋದಾಗಿರ್ಬೋದು. ಹೀಗೆ ಅನೇಕ ಆರೋಪಗಳು, ವಂಚನೆಗಳು ಕೇಳಿ ಬಂದಿತ್ತು. ಸೊ ಇದಾದ ಬೆನ್ನಲ್ಲೇ ಇದೀಗ ಆಯುಕ್ತರನ್ನ ವರ್ಗಾವಣೆ ಮಾಡಲಾಗಿತ್ತು. ಈಗ ನೂತನ ಆಯುಕ್ತರನ್ನು ಕೂಡ ನೇಮಕ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಮೂಡ ಬಹುಕೋಟಿ ಹಗರಣ ಇದೀಗ ಆಯುಕ್ತರು ಕಾರ್ಯದರ್ಶಿ ಎತ್ತಂಗಡಿಯಾದ ಬೆನ್ನಲ್ಲೇ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಪಾರದರ್ಶಕತೆಯಿಂದ ಕೆಲಸ ಮಾಡುವಂತಹ ಆಯುಕ್ತರನ್ನು ನಾವು ನಿರೀಕ್ಷಿಸಬಹುದಾ, ಹೇಗೆ ಅಂತ? ಒಂದು ಹಂತದಲ್ಲಿ ಶಿಲ್ಪ, ಈ ನಿರೀಕ್ಷೆ ಜನರಲ್ಲಿ ಯಾವಾಗ್ಲಿಂದಲೂ ಕೂಡ ಇದೆ. ಯಾರೋ ಹೊಸಬ್ರು ಬರ್ತಾರೆ, ಅವರಿಂದ ಏನಾದ್ರು ಆಗತ್ತೆ ಅನ್ನೋ ಒಂದು ನಿರೀಕ್ಷೆ ಖಂಡಿತವಾಗ್ಲೂ ಇಟ್ಟಿರ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಪದೇ ಪದೇ ಸುಳ್ಳಾಗ್ತಾ ಇದೆಯಾ ಅನ್ನೋ ಒಂದು ಮಾತುಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ನಡೆದಿರುವಂತದ್ರಲ್ಲಿ 2,500 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿಗಳು ಕೂಡ ಸಿಕ್ತಿರುವಂತದ್ದು. ಸ್ವತಃ ಸಚಿವರು ಕೂಡ ಇಲ್ಲಿಗೆ ಬಂದು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟು ಏಕಾಏಕಿ ಅಧಿಕಾರಿನೂ ಕೂಡ ಅಂದ್ರೆ ತನಿಖೆಗೆ ಆದೇಶ ಮಾಡಿ ಒಬ್ರು ಹಿರಿಯ ಅಧಿಕಾರಿ IAS ಕ್ರೆಡಿಟ್ ನ ಒಂದು ಅಧಿಕಾರಿಯನ್ನ ನೇಮಕ ಮಾಡಿ ಅವರ ತಂಡವನ್ನ ನೇಮಕ ಮಾಡಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಈಗ ಮತ್ತೊಬ್ಬರನ್ನು ಕೂಡ ಈಗ ಅದಕ್ಕೆ ತಂದಿರುವಂತದ್ದು ರಘುನಂದನ್ ಅಂತೇಳಿ ಅವರು ಹಿರಿಯ ಶ್ರೇಣಿ KS ಅಧಿಕಾರಿಯಾಗಿರುವಂತದ್ದು. ಸೊ ಅವರನ್ನ ಈಗ ಈ ಒಂದು ಮೈಸೂರು ಮೂಡಾದ ಒಂದು ಆಯುಕ್ತರಾಗಿ ನೇಮಕವನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ಯದರ್ಶಿ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಪ್ರಸನ್ನಕುಮಾರ್ ಅಂತೇಳಿ ಅವರನ್ನು ಕೂಡ ಈಗಾಗಲೇ ತಂದಿರುವಂತದ್ದು. ಒಟ್ಟಿನಲ್ಲಿ ಮೈಸೂರು ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ಹಗರಣ ನಡೀತಾನೆ ಇದೆ. ಆದ್ರೂ ಕೂಡ ಇದಕ್ಕೆ ಸರಿಯಾದಂತ ಒಂದು ಕಡಿವಾಣ ಹಾಕೋದಕ್ಕೆ ಎಲ್ಲಾ ಒಂದು ಸರ್ಕಾರ ಆಗಿರ್ಬೋದು, ಅದರ ಸಂಬಂಧಿತ ಸಚಿವರು, ಶಾಸಕರು ಏನೇ ಪ್ರಯತ್ನ ಪಟ್ಟರು ಕೂಡ ಅದು ಆಗ್ತಿಲ್ಲ. ಒಳಗಡೆ ಇರುವಂತಹ ಅಧಿಕಾರಿಗಳು ಎಲ್ಲವೂ ಕೂಡ ಭ್ರಷ್ಟರಾಗಿದ್ದಾರೆ ಅನ್ನೋ ಆರೋಪಗಳು ಮೇಲ್ನೋಟಕ್ಕೆ ಕಂಡು ಬರ್ತಾನೆ ಇದೆ. ಆದ್ರೂ ಕೂಡ ಸುಮ್ಮನೆ ಇದ್ದಾರೆ. ಒಬ್ಬರ ಹೆಸರಲ್ಲಿರುವಂತಹ ಸೈಟ್ ಅನ್ನ ಮತ್ತೊಬ್ಬರಿಗೆ ಕೊಡುವಂತದ್ದು, ಈ ರೀತಿಯಾಗಿ ಸ್ವತಃ ಮೂಡದಲ್ಲೇ ನಡೀತಿರೋದ್ರಿಂದ ಸಾಕಷ್ಟು ಅಕ್ರಮಗಳು ಕೂಡ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡ್ಬೇಕು ಅಂತಂದ್ರೆ ಒಂದು ಸಂಪೂರ್ಣವಾದಂತಹ ನಿಯಮಗಳನ್ನ, ರೂಪುರೇಷೆಗಳನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ. ಆಗಾಗ ಮಾತ್ರ ಈ ಎಲ್ಲಾ ಒಂದು ಏನಿದೆ ಆರೋಪಗಳಾಗಿರ್ಬೋದು, ಹಗರಣಗಳಾಗಿರ್ಬೋದು ಬ್ರೇಕ್ ಆಗ್ಬೋದು. ಆದ್ರೆ ಸದ್ಯಕ್ಕೆ ಈಗ ಬರ್ತಿರುವಂತ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರು ಇದರ ಸಂಪೂರ್ಣವಾದಂತ ಒಂದು ಏನಿದೆ ಕಳಂಕ ಇದೆ ಅದೆಲ್ಲವನ್ನು ಕೂಡ ತೊಡೆದು ಹಾಕಿ ನಂತರ ಅವರು ಹೊಸದಾಗಿ ಇದೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಆಡ್ಬೇಕಾಗತ್ತೆ. ಅಲ್ಲಿಯವರೆಗೂ ಮೂಡ ಮೇಲಿನ ಜನರ ಮೇಲಿನ ನಂಬಿಕೆ ಏನಿದೆ ಅದು ಇದೇ ರೀತಿಯಾದಂತ ಒಂದು ನಂಬಿಕೆ ಅಂದ್ರೆ ಅಪನಂಬಿಕೆಯಾಗಿ ಖಂಡಿತವಾಗ್ಲೂ ಉಳಿಯುವಂತದ್ದು. ಸದ್ಯಕ್ಕೆ ಇಬ್ಬರು ಅಧಿಕಾರಿಗಳು ಇವತ್ತು ಅಧಿಕೃತವಾಗಿ ತಮ್ಮ ಒಂದು ಕಾರ್ಯವನ್ನ ಸಲ್ಲಿಸಿರುವಂತದ್ದು. ಹಾಗಾಗಿ ಮುಂದಿನ ಒಂದು ದಿನಗಳಲ್ಲೂ ಕೂಡ ಈ ಒಂದು ಅಕ್ರಮ ಏನಿದೆ ಇದರ ಒಂದು ತನಿಖೆ ನಡೆಯುತ್ತೆ. ಇವತ್ತು ಅಧಿಕೃತವಾಗಿ ಬಿಜೆಪಿ ಏನಿದೆ ಈ ಒಂದು ವಿರುದ್ಧವಾಗಿ, ಮೂಡದ ಹಗರಣದ ವಿರುದ್ಧವಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಶಿಲ್ಪ, ಸುರೇಶ್, ಡೀಟೇಲ್ಸ್ ಕಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.